ಹಾಯ್ ರೀ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಫೈನಲಿ ಟಾಕ್ಸಿಕ್ ಇದೆ 26ಕ್ಕೆ ನೋಡೋಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಅದ್ರ ಜೊತೆಗೇನೆ 8ನೇ ತಾರೀಕಿಗೆ ರಿಲೀಸ್ ಆಗ್ತಿರುವಂಥ ಟ್ರೈಲರು ಕೂಡ ಕಾಯ್ತಾ ಇದ್ದೀವಿ. ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಏನು ಅಂದರೆ, ಟಿಕೆಟ್ ಬುಕ್ಕಿಂಗ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಹೊರದೇಶದಲ್ಲಿ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ, ಅದು 25ನೇ ತಾರೀಕಿಗೆ. ಸೊ ಏನು ಕತೆ, ಏನು ವಿಚಾರ, ನಮ್ಮಲ್ಲೂ ಕೂಡ ಪ್ರೀಮಿಯರ್ ಶೋ ಇಲ್ವಾ? ಹಾಗಾದರೆ ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಈಗ ಬುಕ್ಕಿಂಗ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಆ್ಯಂಡ್ ಥಿಯೇಟರ್ಸ್ಗಳ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಈಗ ಸದ್ಯಕ್ಕೆ ಈ ಸಿನಿಮಾದ ಇಂಪ್ರೆಷನ್ ನೋಡ್ತಾ ಇದ್ದರೆ ನನಗನ್ಸೋ ಪ್ರಕಾರವಾಗಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಥಿಯೇಟ್ರ್ ಇದೆಯೋ, ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಥಿಯೇಟ್ರ್ ಇದೆಯೋ, ಸೊ ಆ 2 ಥಿಯೇಟ್ರು ಇದ್ದು ಅಂತಂದರೆ, ಸೊ 2 ಥಿಯೇಟ್ರಿಗೂ ಕೂಡ ಈ ಸಿನಿಮಾ ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಏನಕ್ಕೆ ಅಂತಂದರೆ, ಈ ಸಿನಿಮಾದ ಒಂದು ಇಂಪ್ರೆಷನ್ ಆ ಮಟ್ಟಿಗಿದೆ. ಯಾಕಂದರೆ ಆಡಿಯನ್ಸ್ಗಳು ತುದಿಗಾಲಲ್ಲಿ ನಿಂತ್ಕೊಂಡು ಟಾಕ್ಸಿಕ್ ನೋಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನು ಅಂತಂತಂದರೆ, ಟಾಕ್ಸಿಕ್ ಬರೋ ಟೈಮಲ್ಲಿ ಆಲ್ಮೋಸ್ಟ್ ಗೊತ್ತಿರಾಗೇ ಅದಕ್ಕೆ ಕಾಂಪಿಟೇಟರ್ಗೆ ಯಾವ ಸಿನಿಮಾ ಕೂಡ ಬರೋಲ್ಲ. ಸೊ ಬೇರೆ ಥಿಯೇಟರ್ಸ್ಗಳಲ್ಲಿ ಖಾಲಿ ಹೊಡೆಯೋದಕ್ಕಿಂತ ಸೊ ಎಲ್ಲ ಥಿಯೇಟರ್ಸ್ಗಳಲ್ಲೂ ಕೂಡ ಈ ಸಿನಿಮಾನ ಹಾಕ್ತಾರೆ ನನಗನ್ಸೋ ಪ್ರಕಾರವಾಗಿ. ಸೊ ಆಡಿಯನ್ಸ್ಗಳು ಬಂದು ಫಸ್ಟ್ ಶೋನೇ ನೋಡ್ಬೇಕನ್ನುವಂಥದ್ದು. ಸೊ ಆಗಿನ ಕಾಲದ ಥರ ಸೊ ಒಂದು ಥಿಯೇಟ್ರಲ್ಲಿ ಹಾಕ್ಕೊಂಡು ಸೊ ವರ್ಷಾನುಗಟ್ಟಲೆ ಬಂದು ಆಡಿಯನ್ಸ್ಗಳು ಸಿನಿಮಾ ನೋಡ್ತಿರೋದು ಸುಳ್ಳು. ಬಟ್ ಈಗ ಎಷ್ಟು ಆಗುತ್ತೋ ಅಷ್ಟು ಶೋಸ್ಗಳನ್ನು ರಿಲೀಸ್ ಮಾಡ್ತಾರೆ, ಅಷ್ಟು ಶೋಗಳನ್ನು ರನ್ ಮಾಡ್ತಾರೆ. ಸೊ ಸದ್ಯಕ್ಕಿರುವಂಥದ್ದು. ಸೊ ಬರ್ತಾ ಶೋದ ಇಂಪ್ರೆಷನ್ ಕಮ್ಮಿ ಆಗ್ತಿದ್ದಂಗೆ ಥಿಯೇಟರ್ಗಳನ್ನ ಲೆಸ್ ದೆನ್ ಕಮ್ಮಿ ಮಾಡ್ಕೊತಾ ಬರ್ತಾರೆ. ಸೊ ಇದು ಪ್ರೆಸೆಂಟ್ ಸಿಚುವೇಶನ್ ನಡೀತಿರುವಂಥ ಒಂದು ಗೊತ್ತಿರುವಂಥ ವಿಚಾರ. ಸೊ ಈಗ ನಾನು ಹೇಳ್ತಿರೋದೇನು ಅಂತಂದರೆ, ಹೊರದೇಶದಲ್ಲಿ ಆಲ್ರೆಡಿ ಈಗ ಟಿಕೆಟ್ಸ್ ಬುಕ್ಕಿಂಗ್ ಓಪನ್ ಆಗಿದೆ. ಸೊ ಪ್ರೀಮಿಯರ್ ಶೋ ಅನ್ನೋದು 25ನೇ ತಾರೀಕಿಗೆ ಸಂಜೆ ಶೋನ ತೋರಿಸ್ತಾ ಇದ್ದಾರೆ. ಸೊ ಈ ಒಂದು ಶೋ ಹೇಗೆ ರನ್ ಆಗ್ತಾ ಇದೆ ಫಾರಿನಲ್ಲಿ, ಬೇರೆ ದೇಶದಲ್ಲಿ ಅನ್ನೋದಾಯಿತು ಅಂದರೆ, ಸೊ ಬಹುಶಃ ನನಗನ್ಸೋ ಪ್ರಕಾರವಾಗಿ ಹೇಳೋದು ಅಂತಂದರೆ, ಸೊ ಹೊರದೇಶಗಳಲ್ಲಿ ನಮ್ಮ ರೀತಿಯಾದಂಥ ಕ್ರೇಜ್ ಅಂದರೆ ಬೆಳಗ್ಗೆನೇ ಸಿನಿಮಾ ನೋಡುವಂಥ ಕ್ರೇಜ್ಗಳು ಇರೋದು ತುಂಬಾ ಕಡಿಮೆ ಇರುತ್ತೆ. ಬೆಳಗ್ಗೆನೇ ಎದ್ಬಿಟ್ಟು ಸಿನಿಮಾನೇ ನೋಡಬೇಕು ಅಂತ ಹೋಗೋ ಕ್ರೇಜ್ಗಳು ಆಲ್ಮೋಸ್ಟ್ ಕಮ್ಮಿ ಇರುತ್ತೆ. ಸೊ ಅಲ್ಲಿ ಈವ್ನಿಂಗ್ ಶೋ ಮತ್ತು ವೀಕೆಂಡ್ಸ್ಗಳಿಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಸೊ ಹಾಗಾಗಿ ವೀಕೆಂಡ್ ಬರೋದಕ್ಕಿಂತ ಮುಂಚೆ ರಿಲೀಸ್ ಆಗ್ತಿರೋದ್ರಿಂದ ಸೊ ಈ ಸಿನಿಮಾನ ಈವ್ನಿಂಗ್ ಶೋ ಅಂದರೆ ಒಂದು ಪ್ರೀಮಿಯರ್ ಶೋ ರೀತಿಯಲ್ಲೇ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಬಟ್ ಈ ಒಂದು ಶೋ ನಮ್ಮ ಇಂಡಿಯಾದಲ್ಲಿ ಇರುತ್ತೆ ಅಂದರೆ ಇನ್ನೂ ಯಾವುದೇ ಕನ್ಫರ್ಮ್ ಇಲ್ಲ. ನನಗನ್ಸೋ ಪ್ರಕಾರವಾಗಿ ಇಂಡಿಯಾದಲ್ಲಿ ಯಾವುದೇ ರೀತಿಯಾದಂಥ ಪ್ರೀಮಿಯರ್ ಶೋಸ್ಗಳನ್ನ ಮಾಡಲ್ಲ. ಸೊ ಫ್ಯಾನ್ ಶೋ, ಮಾರ್ನಿಂಗ್ ಶೋ ಅಂತೂ ಖಂಡಿತವಾಗ್ಲೂ ಇರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬೆಳಗ್ಗೆ 6 ಗಂಟೆ ಶೋ ಅಂತೂ ಪಕ್ಕಾ ಫಿಕ್ಸ್ ಇರುತ್ತೆ. 4 ಗಂಟೆ ಶೋ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ, ಇಲ್ಲ ಪಕ್ಕ 6 ಗಂಟೆ ಶೋ ಅಂತೂ ಫಿಕ್ಸ್ ಅಂತ ಇದ್ದೇ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಆ್ಯಂಡ್ ಇದು ರನ್ ಟೈಮಿಗೆ ಬರೋದಾಯಿತು ಅಂದರೆ 3 ಗಂಟೆ 15 ನಿಮಿಷ ಅಂತ ತೋರಿಸ್ತಾ ಇದೆ. ಸೊ 3 ಗಂಟೆ 15 ನಿಮಿಷ ಒಳ್ಳೆ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ಬೋದು. ನಾರ್ಮಲ್ ಆಗಿ ಒಂದು ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಈ ರೀತಿ ಬರುವಂಥ ಸಿನಿಮಾಗಳ ಒಂದು ರನ್ ಟೈಮ್ ಏನಿರುತ್ತೆ ಆ ರನ್ ಟೈಮ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದೇ ಒಂದು ಇದಿಲ್ಲ, ಕನ್ಫ್ಯೂಷನ್ಸ್ ಬೇಡ. ಸೊ ಈಗ ಈ ಒಂದು ಸಿನಿಮಾದ ಒಂದು ಟಿಕೆಟ್ಸ್ ಬುಕ್ಕಿಂಗ್ಗಳ ಬಗ್ಗೆ ಹೇಳೋದಾಯಿತು ಅಂದರೆ, ಮತ್ತೆ ಯಾವಾಗ ಓಪನ್ ಆಗುತ್ತೆ, ಏನು ಕತೆ ಅನ್ನೋದು ಕೇಳೋದಾಯಿತು ಅಂದರೆ, ಬಹುಶಃ ತುಂಬ ಬೇಗನೆ ಓಪನ್ ಮಾಡ್ತಾರೆ ಈ ಒಂದು ಸಿನಿಮಾದ್ದು. ನಾನು ಆಗಲೇ ಹೇಳಿದಾಗೇ ತುಂಬ ಥಿಯೇಟರ್ಸ್ಗಳಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ. ಬಹುಶಃ ಒಂದು ಎಷ್ಟು ಶೋಸ್ಗಳು ಕೊಡೋಕ್ಕಾಗುತ್ತೋ ಮಾಲಲ್ಲಾಗಿರ್ಬೋದು, ಸಿಂಗಲ್ ಸ್ಕ್ರೀನ್ಸ್ಗಳಲ್ಲಾಗಿರ್ಬೋದು, ಅಷ್ಟು ಶೋಸ್ಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಬೇಗ ಓಪನ್ ಆಗುತ್ತೆ. 15ನೇ ತಾರೀಕಿಗೆ ಬುಕ್ಕಿಂಗ್ ಓಪನ್ ಆಗ್ಬೋದು, ಇಲ್ಲ ನಾಗರ ಪಂಚಮಿ 17ನೇ ತಾರೀಕಿಗೆ ಮಂಡೇ ಓಪನ್ ಆಗ್ಬೋದು. ನನಗನ್ಸೋ ಪ್ರಕಾರವಾಗಿ ಮ್ಯಾಕ್ಸಿಮಮ್ ಅಂದರೆ 17ನೇ ತಾರೀಕಿನ ಒಳಗಡೆ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗುತ್ತೆ. ಸೊ ನಾನು ಒಂದು ಹೇಳೋದೇನು ಅಂತಂದರೆ, ಟಿಕೆಟ್ ಬುಕ್ಕಿಂಗ್ ಓಪನ್ ಆಗೋಕ್ಕಿಂತ ಮುಂಚೆನೇ ನಾನು ಹೇಳ್ತಾ ಇರ್ತೀನಿ, ಯಾವಾಗಲೂ ಕೂಡ ದೊಡ್ಡ ಸಿನಿಮಾಗಳು ಯಾವುದೇ ಬಂದರೂ ಕೂಡ ಹೇಳ್ತಾ ಇರ್ತೀನಿ, ನೀವು ಬುಕ್ ಮೈ ಶೋ ಆ್ಯಪ್ ಆಗಿರ್ಬೋದು, ಸಿನಿಮಾಗೆ ಸಂಬಂಧಪಟ್ಟ ಆ್ಯಪ್ಗಳನ್ನು ತೆಗೆದು ನೋಡ್ತಾ ಇರಿ. ಪೇಟಿಎಮ್ ಆಗಿರ್ಬೋದು, ಬುಕ್ ಮೈ ಶೋ ಮೇನ್ ಆ್ಯಸ್ ಬುಕ್ ಮೈ ಶೋ ಮತ್ತು ಪೇಟಿಎಮ್ ಇವೆರಡು ಮೇನ್ ಆಗಿರುತ್ತೆ. ಸೊ ಇದನ್ನು ತೆಗೆದು ನೋಡ್ತಾ ಇರಬೇಕು. ಸೊ ಸಡನ್ನಾಗಿ ತೆಗಿಯೋಕ್ಕಿಂತ ಮುಂಚೆನೇ ಟಿಕೆಟ್ಸ್ಗಳು ಬುಕ್ ಆಗೋಗ್ಬಿಡುತ್ತೆ. ನಾನು ಇದನ್ನು KGF ಅಲ್ಲಿ ಕೂಡ ನೋಡಿದ್ದೆ. ಚಾಪ್ಟರ್ 2 ಅಲ್ಲಿ ಎಷ್ಟರ ಮಟ್ಟಿಗೆ ಆ ಟಿಕೆಟ್ಸ್ಗಳು ಬುಕ್ ಆಗ್ತಿತ್ತು ಅಂದರೆ, ಒಂದು ಸಲ ಸ್ಕ್ರೋಲ್ ಮಾಡಿದ್ರೆ ಒಂದು 25ರಿಂದ 30 ಟಿಕೆಟ್ಗಳು ಬುಕ್ ಆಗಿ ಸೋಲ್ಡ್ ಔಟ್ ಆದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಸೊ ನಮಗೂ ಕೂಡ ಟಿಕೆಟ್ ಸಿಕ್ಕಿರಲಿಲ್ಲ ಆ ಟೈಮಲ್ಲಿ, ಅಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು. ಬಟ್ ಈ ಸಿನಿಮಾ ಅದರ ದುಪ್ಪಟ್ಟಾದಂಥ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದ್ರಿಂದ ಟಿಕೆಟ್ಸ್ಗಳು ಬೇಕು ಅಂತಂದರೆ ನೀವು ಟಿಕೆಟ್ ಬರೋಕ್ಕಿಂತ ಮುಂಚೆಯಿಂದನೂ ನೀವು ಬುಕ್ ಮೈ ಶೋ ಆ್ಯಪ್ ಆಗಿರ್ಬೋದು, ಪೇಟಿಎಮ್ ಆ್ಯಪನ್ನು ನೋಡ್ತಾ ಇರ್ಬೋದು. ಯಾಕಂದರೆ ಕೆಲವೊಂದು ಮೇಜರ್ ಸಿಟೀಸ್ಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಬುಕ್ಕಿಂಗ್ ಓಪನ್ ಆದಾಗ ಸೊ ಬುಕ್ಕಿಂಗ್ ಓಪನ್ ಆಗಿದೆ ಅಂತ ಹಾಕಿರ್ತಾರೆ. ಬಟ್ ಎಲ್ಲ ಸಿಟಿಗಳದ್ದು ಬುಕ್ಕಿಂಗ್ ಓಪನ್ ಆಗಿದೆ ಅಂತ ಪೋಸ್ಟರ್ಸ್ ಯಾವತ್ತೂ ರಿಲೀಸ್ ಮಾಡಲ್ಲ. ಸೊ ಹಾಗಾಗಿ ಆಗಾಗ ನಿಮ್ಮ ಸಿಟೀಸ್ಗಳ ಒಂದು ಬುಕ್ ಮೈ ಶೋ ಆ್ಯಪಲ್ಲಿ ತೆಗೆದು ನಿಮ್ಮ ಸಿಟಿಲಿ ಓಪನ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಒಂದು ಟಿಕೆಟ್ ಬುಕ್ಕಿಂಗ್ ಬಗ್ಗೆ. ಸೊ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಇನ್ನೊಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಾನು ಥಿಯೇಟ್ರಿಗೆ ಹೋಗಿ ಥಿಯೇಟ್ರ ಒಂದು ಕಂಪ್ಲೀಟಾಗಿ ಒಂದು
ಸಿಬ್ಬಂದಿಗಳ ಜೊತೆ ಮಾತಾಡೋದಾಗಿರ್ಬೋದು. ಸೊ ಕಂಪ್ಲೀಟಾಗಿ ಇದ್ರ ಬಗ್ಗೆ ಕವರೇಜ್ ಮಾಡೋಣ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಟಿಕೆಟ್ ಇಂಪ್ರೆಷನ್ ಬಗ್ಗೆ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಟಿಕೆಟ್ಸ್ ಸೋಲ್ಡ್ ಔಟ್ ಬಗ್ಗೆ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಟಾಕ್ಸಿಕ್ ಬಗ್ಗೆ ಕೊಡ್ತೀನಿ. ಟಾಕ್ಸಿಕ್ನ ಪ್ರತಿಯೊಂದು ಇಂಚ್ ಅಪ್ಡೇಟ್ಗಳನ್ನ ಎಲ್ಲ ಆಡಿಯನ್ಸ್ಗಳಿಗೆ ತಲುಪಿಸುವಂಥ ಪ್ರಯತ್ನ ನನ್ನ ಚಾನಲಿಂದ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವೇಟಿಂಗ್ ಫಾರ್ ದ ಟಾಕ್ಸಿಕ್ ಟ್ರೈಲರ್ ಆ್ಯಂಡ್ ವೇಟಿಂಗ್ ಫಾರ್ ದ ಟಾಕ್ಸಿಕ್ ಟಿಕೆಟ್ ಬುಕಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಊರಲ್ಲಿ ಎಷ್ಟು ಥಿಯೇಟರ್ ಇದೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಲಾಸ್ಟ್ ರಿಲೀಸ್ ಆದಂಥ KGF ಸಿನಿಮಾ ನಿಮ್ಮ ಊರಲ್ಲಿ ಎಷ್ಟು ಥಿಯೇಟರ್ ರಿಲೀಸ್ ಆಗಿತ್ತು, ಸೊ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.